guys, welcome back to my YouTube channel Sanjana Mohan Vlogs. Guys, ಇವತ್ತು ಜಸ್ಟ್ ಕ್ಯಾಶುಯಲ್ ಡೇ ವ್ಲಾಗ್ನ ಮಾಡ್ತಾ ಇದ್ದೀನಿ ಅಷ್ಟೇ. ಬೆಳಗ್ಗೆಯಿಂದ ಸಂಜೆ ತನಕ. ಸೊ ಇವತ್ತು ಕಾಲೇಜ್ ಇದೆ, ಪ್ರಾಜೆಕ್ಟ್ ತೋರ್ಸೋಕ್ಕೆ ಕಾಲೇಜ್ಗೆ ಹೋಗಬೇಕು. ಸೊ ಅದಕ್ಕೆ ಐ ಥಾಟ್ ಆಫ್ ವ್ಲಾಗ್ ಮಾಡೋಣ. ತುಂಬ ದಿನ ಆಯಿತು ವ್ಲಾಗ್ ಮಾಡಿ ಅಂತ. ಟ್ರಿಪ್ಪಿಂದ ಬಂದಮೇಲೆ ಕ್ಯಾಶುಯಲ್ ವ್ಲಾಗ್ ಮಾಡಿಲ್ಲ. ಲಾಸ್ಟ್ ವ್ಲಾಗಲ್ಲಿ ನಾನು ಇರಲಿಲ್ಲ, ಅಂದರೆ ಶಿವರಾತ್ರಿ ವ್ಲಾಗ್ ನನ್ನ ತಮ್ಮನೇ ಮಾಡ್ಕೊಂಡು ಬಂದಿದ್ದ. ಸೊ ಅದಕ್ಕೆ ನಾರ್ಮಲಾಗಿ ಒಂದು ಬ್ಲಾಗ್ ಮಾಡೋಣ ಅಂತ ಬ್ಲಾಗ್ ಮಾಡ್ತಾಯಿದ್ದೀನಿ. ಇವಾಗ ಎದ್ದು 7:30 ಆಗಿದೆ. ಒಂದು ಸ್ನಾನ ಎಲ್ಲ ಮಾಡಾಗಿದೆ, ನೀರು ಕುಡಿತಾ ಇದ್ದೀನಿ ಬಿಕಾಸ್ ಶೇಕೆ. ನಮ್ಮನೇಲಿ ಬ್ರೇಕ್ಫಾಸ್ಟ್ ಏನಂದರೆ ಪುಂಡಿ ಪಡ್ಡು ಅದೆರಡು ಕನ್ಫ್ಯೂಸ್ ಆಗುತ್ತೆ, ಬಟ್ ಎರಡು ಸೇಮ್ ಇರುತ್ತೆ. ಸೊ ನಮ್ಮನೇಲಿ ಇವತ್ತು ಪಡ್ಡು ಮತ್ತು ಚಟ್ನಿ. ಸೊ ಚಟ್ನಿ ಇವತ್ತು ಆರೆಂಜ್ ಕಲರ್, ಮತ್ತು ಇದು ಪಡ್ಡು ಹೆಂಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಇವಾಗ ನಿಮಗೆ. ಇದು ಈ ಥರ ಆಗುತ್ತೆ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಈ ಥರ ಪುಂಡಿ ಎರಡು ಒಂದೇ. ಹೀಗೆ ಬ್ರೇಕ್ಫಾಸ್ಟ್ ಏನಂದರೆ ನಾನು ಶೇಕ್ ಕುಡಿತೀನಿ. ಅಜ್ಜಿರ ಭಾಷೆಯಲ್ಲಿ ಹೇಳಬೇಕು ಅಂದರೆ ಅದು ಶೇಕ್, ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದರೆ ಅದು ಪ್ರೋಟೀನ್. ಸೊ ಅದು ತಿಂತೀನಿ, ಅದು ಕುಡಿತೀನಿ ಹಾಲು ಜೊತೆ, ತೋರಿಸ್ತೀನಿ ಅನ್ನೋದನ್ನು. ಸೊ ಹೆಲ್ತಿನೇ ಅದು. ನಿಮಗೂ ಬೇಕಿದ್ರೆ ನಾನು ಸಜೆಸ್ಟ್ ಮಾಡ್ತೀನಿ ಅದು ಹೆಂಗೆ ಮಾಡ್ಕೊಳ್ಳೋದು ಪ್ರತಿಯೊಂದೂ. ಆದಷ್ಟು ಬೇಗ ಅದನ್ನು ನಾನು ಇನ್ಸ್ಟಾಗ್ರಾಮ್ ರೀಲ್ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಯು ಆರ್ ಗೈಸ್ ಆರ್ ಇಂಟ್ರೆಸ್ಟೆಡ್, ಯು ಕ್ಯಾನ್ ಬೈ ಇಟ್. ಸೊ ಅಷ್ಟೇ. ಇವಾಗ ಸ್ನಾನ ತೆರಳಬೇಕು, ಅಪ್ಪ ಸ್ನಾನಕ್ಕೆ ಹೋಗಿದ್ದಾರೆ. ಬನ್ನಿ, ನಾನು ಒಂದು ಎಡಿಟ್ ರೂಮಲ್ಲಿದ್ದೀನಿ. ಅಂದರೆ ಈ ರೂಮಲ್ಲಿ ಏನೂ ಇಲ್ಲ, ಒಂದು ಬೆಡ್ಡು 2 ಮಂಚ ಇದೆ. ಸೊ ನಾನು ವಾಯ್ಸ್ ಕೊಡೋಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ನಾನು ಇದನ್ನು ಎಡಿಟ್ ರೂಮ್ ಮಾಡ್ಕೊಂಡಿದ್ದೀನಿ. ಇವಾಗ ತುಂಬ ವೀಡಿಯೋಗಳಿದೆ, ಎಡಿಟ್ ಮಾಡೋಕ್ಕೆ ಮಾಡೇ ಇಲ್ಲ. ಸೊ ಪಾಪ ಅವ್ರು ಕಾಲ್ ಮೇಲೆ ಕಾಲೆಲ್ಲ ಮಾಡ್ತಿದ್ದಾರೆ, ಇನ್ನು ಕಳಿಸ್ಕೊಡ್ಬೇಕು ಅವ್ರಿಗೆ ಅಂದ್ಬಿಟ್ಟು ಇವಾಗ ಎಡಿಟ್ ಮಾಡೋಕ್ಕೆ ಬಂದಿದ್ದೀನಿ. ಎಡಿಟ್ ಮುಗಿಸಿ ನಾನು ತೋರಿಸೋಣ ಅಂದ್ಕೊಂಡು ಎಡಿಟ್ ಮಾಡೋದು, ಬಟ್ ಬೇಡ, ಇನ್ನೂ ಸ್ವಲ್ಪ ವೆಯ್ಟ್ ಮಾಡಿಸಿ. ಬಿಕಾಸ್ ತುಂಬ ಜನ ಕೇಳ್ತಾರೆ ನಿನ್ನ ವಾಯ್ಸ್ ಅಲ್ಲ ಅದು ಅಂತ. ಬಟ್ ನನ್ನದೇ ಅದು ವಾಯ್ಸು. ನನಗೆ ಸ್ವಲ್ಪ ಸೂಪರ್ ಟ್ಯಾಲೆಂಟ್ಸ್ ಎಲ್ಲ ಇದೆ, ವಾಯ್ಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಮಾತಾಡೋಂಥದ್ದು. ಸೊ ಅದಕ್ಕೆ ಒಂದು 2 hours ಬೇಕಿದೆ ಎಡಿಟ್ ಮಾಡೋಕ್ಕೆ. ಸೊ ಎಡಿಟ್ ಮಾಡಾದಮೇಲೆ ಸಿಗ್ತೀನಿ ಗೈಸ್. ಗ್ಯಾಪಲ್ಲಿ ಹಂಗೆ ಒಂದು ಸ್ವಲ್ಪ ಬ್ರೇಕ್ ತೊಗೊತೀನಿ, ಬಿಕಾಸ್ ಹಂಗೆ ಕುತ್ಕೊಂಡು ಮಾಡೋಕ್ಕಾಗಲ್ಲ, ತಿಂಡಿ ತಿನ್ಕೊಬೇಕು. ಮತ್ತು ಕಾಲೇಜ್ ಕೆಲಸ ಕೂಡ ಇದೆ, ಅದನ್ನು ಮಾಡಬೇಕು. ಜೊತೆಗೆ 2 o'clock ಕಾಲೇಜ್ಗೆ ಹೋಗಿ ಪ್ರಾಜೆಕ್ಟ್ ತೋರಿಸಿ ವಾಪಸ್ ಮನೆಗೆ ಬರಬೇಕು. ಇಲ್ಲಿಂದ ಅಲ್ಲಿಗೆ ಹೋಗೋದು ಅಂದರೆ ಬೇಜಾರು, ಮತ್ತು ಅಲ್ಲಿ ಕುತ್ಕೊಳ್ಳೋದು ಅಂದ್ರೂ ಬೇಜಾರು. ಇವಾಗ ಇಷ್ಟು ದಿನ ಕಾಲೇಜ್ಗೆ ಹೋಗಿಲ್ಲ, ಜಸ್ಟ್ ಹೋಗ್ಬಿಟ್ಟು ಅಸೈನ್ಮೆಂಟ್ ತೋರಿಸ್ಬಿಟ್ಟು ಬರಬೇಕು, ಪ್ರಾಜೆಕ್ಟ್ ತೋರಿಸ್ಬಿಟ್ಟು ಬರಬೇಕು ಅಂದರೆ ಬೇಜಾರಾಗ್ಬಿಡುತ್ತದು. ಸೊ ಇವಾಗ ಎಡಿಟ್ ಕೆಲಸ ಮುಗಿಸ್ಬಿಡ್ತೀನಿ. ಲೆಟ್ಸ್ ಗೋ. ಸನತ್ ಕೂಡ ರೆಡಿ ಆಗಿದ್ದಾನೆ ಸ್ಕೂಲ್ಗೆ ಹೋಗೋಕ್ಕೆ. ಮೊನ್ನೆ ಎಲ್ಲ ರಜಾ ಇತ್ತು, ಇವಾಗ ಸ್ಕೂಲ್ಗೆ ಹೊರಟ. 1.5 hour ಆಯಿತು ಎಡಿಟ್ ಮುಗಿಸ್ತೇನೆ. ಮೈಕೆ ಎಲ್ಲ ನೋವು ಬಂದ್ಬಿಡ್ತು ಗೈಸ್. ಅಪ್ಪ ಸನತ್ ಹೊಡಿಬೇಡ. ಸೊ ಎಡಿಟ್ ಮುಗಿಸಿ ಅವರು ಕಳಿಸಿದ್ದೀನಿ ಫೈನಲ್ ಡ್ರಾಫ್ಟ್ನ. ಆಮೇಲೆ ಸಂಜೆ ಪೋಸ್ಟ್ ಮಾಡೋದು. ಸೊ ಇವಾಗ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ತೀನಿ, ಬಿಕಾಸ್ ಅದೇನೋ ಮಾಡಿದಾರಲ್ಲ ಪಡ್ಡು ಪುಂಡಿ, ಎರಡು ಕನ್ಫ್ಯೂಸ್ ನನಗೆ. ಬಟ್ ಚೆನ್ನಾಗಿರುತ್ತೆ ಅನಿಸುತ್ತೆ. ಅದ್ರ ಜೊತೆಗೆ ನಾನು ಸ್ವಲ್ಪ ನಂದು ಶೇಕ್ನ ಕುಡಿಯೋದು, ಅದನ್ನು ಪ್ರಿಪೇರ್ ಮಾಡೋದು ನಾನು ನಿಮಗೆ ತೋರಿಸ್ತೀನಿ ಇವತ್ತು. ಬನ್ನಿ. ಪೂಜೆ ಮಾಡ್ತಿದ್ದಾರೆ, ಸೊ ಅದಕ್ಕೆ ನಾನೇ ಇದು ಮಾಡೋಣ ಅಂತ ಬಂದೆ, ಮಾಡ್ಕೊಂಡು ತಿನ್ನೋಣ ಅಂತ. ಇಲ್ಲಿ ರೆಡಿಯಾಗಿದೆ ಬಿಸಿ ಬಿಸಿ ಬ್ರೇಕ್ಫಾಸ್ಟ್, ಪಡ್ಡು ಚಟ್ನಿ ಜೊತೆಗೆ ತಿನ್ನೋದು. ಇವಾಗ ಕಾಲೇಜ್ ಪ್ರಾಜೆಕ್ಟ್ ಮಾಡೋಕ್ಕೆ ಕೂತ್ಕೊಂಡೆ. 1 week ಆಗಿತ್ತು, ಹೋಗಿ ತೋರಿಸೇ ಇರಲಿಲ್ಲ. ಸೊ ಸ್ಪೆಕ್ಸ್ ಹಾಕ್ಕೊಂಡಿದ್ದೀನಿ, ಬಿಕಾಸ್ ವರ್ಕ್ ಮಾಡ್ಬೇಕಾದ್ರೆ ಹಾಕ್ಕೊತೀನಿ. ಅಂದರೆ ಯೂಶ್ವಲಾಗಿ ನಾರ್ಮಲ್ ಡೇಸಲ್ಲೂ ಅಂದರೆ ಲೈಕ್ ಬೆಳಗ್ಗೆಯಿಂದ ಹಾಕ್ಕೊಳಕ್ಕೆ ಹೇಳಿದ್ದಾರೆ, ಬಟ್ ನಾನು ಹಾಕ್ಕೊಳ್ಳಲ್ಲ. ಆ್ಯಂಡ್ ಇವತ್ತಿಂದ ನನಗೆ ಯೂನಿಫಾರ್ಮ್ ಹಾಕ್ಕೊಂಡು ಬರೋಕ್ಕೆ ಹೇಳಿದ್ದಾರೆ ಕಾಲೇಜಲ್ಲಿ. ಇಷ್ಟು ದಿನ ಆರಾಮ್ಸೆ ನಮಗೆ ಬೇಕಾಗಿರೋ ಡ್ರೆಸ್ ಹಾಕ್ಕೊಂಡು ಹೋಗ್ತಾಯಿದ್ವಿ, ಬಟ್ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ಯೂನಿಫಾರ್ಮ್ ಹಾಕ್ಕೊಂಡು ಬನ್ನಿ ಅಂತ. ಸೊ ಇವಾಗ ಯೂನಿಫಾರ್ಮ್ ಎಲ್ಲಿದೆ ಅಂತ ಹೋಗಿ ಹುಡುಕಿ ಹಾಕ್ಕೊಂಡು ಹೋಗಬೇಕು. ಸೊ ಇವಾಗ ಸ್ವಲ್ಪ ಹೊತ್ತು ವರ್ಕ್ ಮಾಡ್ತೀನಿ, ನೋಡಿ ನೀವು ಹೆಂಗೆ ವರ್ಕ್ ಮಾಡ್ತೀನಿ ನಾನು ಅಂತ. ಕೆಲಸ ಎಲ್ಲ ಮುಗಿಸಿ ನಾನು ಕಾಲೇಜ್ದು ಪ್ರಮೋಷನ್ದೆಲ್ಲ ಹಾರರ್ ಫಿಲಮ್ ನೋಡ್ತಾಯಿದ್ದೀವಿ ಕೂತ್ಕೊಂಡು. ಫುಲ್ ಭಯಂಕರವಾಗಿದೆ ಗೈಸ್, ಮಲಯಾಳಂದು ಯಾವುದೋ. ಸೊ ಗೈಸ್ ಮಧ್ಯಾಹ್ನ ಊಟ ಅನ್ನ ಸಾರು ಕ್ಯಾರೆಟ್ ಪಲ್ಯ. ಹೋಗ್ತಾ ಇದ್ದೀನಿ, ಕನ್ನಡಕ ಹಾಕ್ಕೊಂಡಿದ್ದೀನಿ ಅಂದರೆ ಕಣ್ಣು ಕಾಣಲಿ, ಜನರು ಕಾಣಲಿ ಸ್ವಲ್ಪ ಅಂತ ಕನ್ನಡಕ ಹಾಕ್ಕೊಂಡಿದ್ದೀನಿ. ಕ್ಯಾಮ್ರಾ ಓಪನ್ ಮಾಡಿದ್ರೆ ಅವರೆಲ್ಲ ಹೆದರ್ಕೊಂಡು ಆ ಕಡೆ ತಿರ್ಕೊಬಿಡ್ತಾರೆ, ಎಲ್ಲಿ ಬ್ಲಾಗ್ ಮಾಡಿಬಿಡ್ತಾರೆ. ಸೊ ಇವಾಗ ಕಾಲೇಜಿಗೆಲ್ಲ ಹೋಗಿ ತೋರಿಸಿ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಕಾಲೇಜಿಂದ ಬಂದು ನಮ್ಮ ಅಪ್ಪನ ಗಾಡಿ ಕೊಟ್ಟು ಇವಾಗ ಅಮ್ಮನ ಜೊತೆ ಗಾಡೀಲಿ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಗೈಸ್ ನಾವಿಲ್ಲಿ ಶುಗರ್ ಕೇನ್ ಜ್ಯೂಸ್ ಕುಡಿಯೋಕ್ಕೆ ಬಂದಿದ್ದೇವೆ. ಆ್ಯಸ್ ಯೂಶ್ವಲ್ ನಮ್ಮ ಎವ್ರಿಡೇ ಅಡ್ಡ.
ಕಾರ್ನ್ ತಿಂತಾ ಇದ್ದೀವಿ. ಇವನಿಗೆ ಟ್ವಿಸ್ಟರ್. ಕಾಲೇಜಿಂದ ಬಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಒಂದಷ್ಟು ಕೆಲಸಗಳಿತ್ತು, ಮುಗಿಸ್ಕೊಂಡು ಇವಾಗ ಮನೆಗೆ ಬಂದಿದ್ದೀನಿ. ಬಂದ್ಬಿಟ್ಟು ಫೇಸ್ ವಾಶ್ ಮಾಡಿದ್ದೀನಿ, ಹಿಂಗೆ ಹೋಗ್ಬಿಟ್ಟಿದೆ. ಸೊ ಇವಾಗ ಅಷ್ಟೇ ಕತೆ. ಈ ಥರ ಡೈಲಿ ಬ್ಲಾಗ್ಸ್ನ ಅಟ್ಲೀಸ್ಟ್ ವೀಕ್ಲಿ 3 ಡೇಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಅದರಲ್ಲಿ ಏನಾದರೂ ಚೆನ್ನಾಗಿ ಎಂಟರ್ಟೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇದೇ ಥರ ಮೋರ್ ಇಂಟ್ರೆಸ್ಟಿಂಗ್ ಟ್ರಾವೆಲ್ ವ್ಲಾಗ್ ಆಗಿರ್ಬೋದು, ಡೈಲಿ ವ್ಲಾಗ್ ಆಗಿರ್ಬೋದು, ಫ್ಯಾಷನ್ ವ್ಲಾಗ್ ಆಗಿರ್ಬೋದು, ಅಥವಾ ರಿಚುವಲ್ಸ್ ವ್ಲಾಗ್ ಆಗಿರ್ಬೋದು, ಮತ್ತು ಕುಕ್ಕಿಂಗ್ ವ್ಲಾಗ್ ಆಗಿರ್ಬೋದು, ಆ ಥರ ವ್ಲಾಗ್ಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಅಂದರೆ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.